ಮೀನರಾಶಿಯವ್ರದ್ದು ಹೇಗಪ್ಪ ಇದೆ ಅಂತಂದ್ರೆ, ಗುರು ಬದಲಾವಣೆ ಇಂದ ನಿಮ್ಗೆ ಯಾವ ತರ ಲಾಭಗಳು ಕಾಣುತ್ತೆ ಅಂದ್ರೆ, 5ನೇ ಮನೆಗೆ ಗುರುಗ್ರಹ ಬಂದಿದ್ದಾನೆ ನಿಮ್ಗೆ. 10ನೇ ಮನೆ ಅಧಿಪತಿಯಾಗಿ 5ನೇ ಮನೆಗೆ ಗುರುಗ್ರಹ ಬಂದಿರ್ತಾನೆ. ಅಂದ್ರೆ ನಿಮಗ ಆ 5ನೇ ಮನೆ ಪಂಚಮ ಸ್ಥಾನಕ್ಕೆ ಗುರುಗ್ರಹ ಬಂದಾಗ ಹೆಂಗಪ್ಪ ಅಂತಂದ್ರೆ, ಒಂದಲ್ಲ ಒಂದು ಶುಭ ಸುದ್ದಿಗಳನ್ನ ನೋಡ್ತಾ ಇರ್ತೀರಾ. ಅದ್ರಲ್ಲಿ ನಿಮ್ಗೆ ಆರೋಗ್ಯದ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ, ಆರೋಗ್ಯದ ಸಮಸ್ಯೆಯಿಂದ ಆಚೆ ಬರ್ತೀರಾ ಅಂತಾನೆ ಹೇಳ್ಬೋದು. 5ನೇ ಮನೆ ಅಂದ್ರೆ ನಿಮ್ಮೇ ಮನೆನ ನೋಡೋದ್ರಿಂದ ನಿಮ್ಗೆ ಸ್ವಲ್ಪ ಶುಭ ಸುದ್ದಿನ ನೋಡ್ತೀರಾ. ಏನೋ ಒಂದು ಕೆಲ್ಸ ಕೈ ಹಾಕಿರ್ತೀನಿ, ಆ ಕೆಲ್ಸ ಆಗ್ತಾ ಇರಲ್ಲ, ನಿಂತೋಗಿರುತ್ತೆ ಅನ್ಕೊಂಡಿರ್ತೀರ, ಆ ಕೆಲ್ಸ ಕೂಡ ಆಗ್ತಾ ಇರುತ್ತೆ. ಯಾಕೆಂದ್ರೆ 12ನೇ ಮನೆ ಅಧಿಪತಿ ನಿಮ್ಗೆ ಶನಿ ಗ್ರಹ ಬಂದು ರಾಶಿಯಲ್ಲಿ ಕೂತ್ಕೊಂಡಾಗ ಒಂದಲ್ಲ ಒಂದ್ ಯಾವ್ದಾದ್ರು ಕೆಲ್ಸಗಳು ನಿಧಾನ ಆಗ್ತಾ ಇರುತ್ತೆ, ಅಡಚಣೆ ಆಗ್ತಾ ಇರುತ್ತೆ. ಆದ್ರೆ ಅಲ್ಲಿ 12ನೇ ಮನೆಯಲ್ಲಿ ಕೂಡ ರಾಹು ಗ್ರಹ ಇದ್ದಾನೆ. ಇದರಿಂದ ಏನಾದ್ರೂ ಒಂದ್ ಸಣ್ಣ ಪುಟ್ಟ ತೊಂದರೆಗಳಾಗ್ತಾ ಇರೋಂಥದ್ದು, ಒಂದೇನೋ ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದ್ ಅರ್ಧಕ್ಕೆ ನಿಲ್ಲಂತದ್ ಆಗ್ತಾ ಇರುತ್ತೆ. ಆದ್ರೆ ಇವಾಗ ಗುರುಗ್ರಹ ವೀಕ್ಷಣೆ ನಿಮ್ಮ ರಾಶಿಗೆ ಬರೋದ್ರಿಂದ ಕೆಲ್ಸದಲ್ಲಿ ಬೇಗ ಬೇಗ ಕೆಲ್ಸ ಆಗುವಂಥದ್ದು, ಯಾವ್ದೋ ಒಂದು ಕೈ ಹಾಕಿರ್ತೀರ ಅದು ಕೂಡ ಶುಭ ಸುದ್ದಿ ತರುವಂತದ್ದು. ಮಕ್ಳು ಏಳಿಗೆಗಳು ಕಾಣ್ತೀರಾ. ಮಕ್ಳು ಯಾರು ಮಕ್ಳಾಗಿರಲ್ಲ ಅಂತ ತುಂಬಾ ದಿನದಿಂದ ಸಫರ್ ಪಡ್ತಾ ಇದ್ದೀರಾ, ಅವ್ರಿಗೆ ಮಕ್ಳಾಗುವಂತ ಯೋಗ ಇರುತ್ತೆ. ಅದರಲ್ಲಿ ನಿಮ್ಗೆ ದಶಾಭುಕ್ತಿಯಲ್ಲಿ ಗುರುಗ್ರಹ ಇರ್ಬೇಕು. ಗುರು ದಶಾಭುಕ್ತಿ ನಡೆದ್ರೆ ಇದು ಫಲ, ಶುಭ ಫಲ, ಮಕ್ಳಾಗುವಂತ ಶುಭ ಫಲಗಳನ್ನ ಕಾಣ್ತೀರಾ ನೀವು. ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ದಶಾಭುಕ್ತಿಗಳು ನಡೀತಾ ಇದ್ವು, ಇಷ್ಟು ವರ್ಷದಿಂದ ನಮ್ಗೆ ಆಗಿಲ್ಲ, ಇವಾಗ ಇವ್ರು ಹೇಳ್ತಾ ಇದಾರೆ ಆಗ್ಬಿಡುತ್ತ ಅನ್ಕೊಂಡ್ರೆ ಇಲ್ಲ, ಆಗೋದಿಲ್ಲ. ಆದ್ರೆ ಗುರು ದಶಾಭುಕ್ತಿನೇ ನಡೆದ್ರೆ, ನಿಮ್ಗೆ ಅಂತರ್ಭುಕ್ತಿನೇ ನಡೆದ್ರೆ ಇದು ಶುಭ ಸಮಯ ಅಂತಾನೆ ಹೇಳ್ಬೋದು. ನಿಮ್ಗೆ ಒಂದು ಮಕ್ಳೇನಾದ್ರೂ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂದ್ರೆ ಹೈಯರ್ ಎಜುಕೇಶನ್ ಮಾಡೋಂಥದ್ದು, ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಒಂಥರ ಎಲ್ಲಾದ್ರಲ್ಲೂ ನೀವು ಏಳ್ಗೆನೆ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಅದ್ರಲ್ಲಿ 11ನೇ ಮನೆ ವೀಕ್ಷಣೆ ಮಾಡಿದಾಗ ನಿಮ್ಗೆ ಗುರುಗ್ರಹ ಬಂದು ನಿಮ್ಗೆ ಲಾಭ ಕೂಡ ಯಥೇಚ್ಛವಾಗಿ ಲಾಭ ಕೂಡ ಬರುತ್ತೆ. 9ನೇ ಮನೆನೂ ವೀಕ್ಷಣೆ ಮಾಡೋದ್ರಿಂದ ನಿಮ್ಗೆ ಗುರುಗ್ರಹ ಬಂದು ಏನು ನಿಮ್ಗೆ ತಂದೆ ಮನೆ ಕಡೆಯಿಂದ ಆಸ್ತಿ ಬರೋದಿರ್ಬೇಕೋ, ಇಲ್ಲ ಏನಾದ್ರೂ ಬರ್ಬೇಕು ಅಂತಿರುತ್ತೋ, ಇಲ್ಲ ಭಿನ್ನಾಭಿಪ್ರಾಯಗಳಿರುತ್ತೋ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೀವೇನು ತುಂಬಾ ಸಫರ್ ಪಡ್ತಾ ಇರ್ತೀರೋ ಅದೆಲ್ಲ ಸರಿ ಹೋಗುತ್ತೆ. ನಿಮ್ಗೆ ಏನ್ ಅವಮಾನಗಳು ಅಪಮಾನಗಳಾಗಿರುತ್ತೋ ಈ ಮೀನರಾಶಿಯವರಿಗೆ, ಅಪಮಾನದಿಂದ ಆಚೆ ಬರ್ತೀರಾ. ಯಾರ ಕಡೆಯಿಂದ ನಿಮ್ಗೆ ಅಪಮಾನಗಳು ಅವಮಾನಗಳಾಗಿರುತ್ತೋ ಅವರಿಂದ ನಿಮ್ಗೆ ಸನ್ಮಾನಗಳಾಗುವಂಥದ್ದು, ಇಲ್ಲ ಅವ್ರಾಗ ಅವರೇ ಬರುವಂಥದ್ದು, ಇಲ್ಲ ಶುಭ ವಾರ್ತೆ ಸಿಗುವಂಥದ್ದು, ಈ ತರ ಯಾವ್ದಾದ್ರು ಒಂದು ಶುಭ ಸುದ್ದಿಗಳನ್ನ ನೀವು ನೋಡ್ತೀರಾ ಮೀನರಾಶಿಯವರು. ಏನ್ ಇಷ್ಟು ದಿವಸ ನೀವು ಬರೀ ಆಸ್ಪತ್ರೆಗಳಿಗೆ ದುಡ್ಡಿಡುವಂಥದ್ದು, ಅಥವಾ ಯಾವ್ದೋ ಒಂದು ಖರ್ಚು ವೆಚ್ಚಗಳಿಗೆ ಒಂದು ವೆಚ್ಚ ಮಾಡೋವಂಥದ್ದು, ಬರೀ ಸಣ್ಣ ಪುಟ್ಟ ಏನಾದ್ರೂ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಗುರುಗ್ರಹ ಒಂದು ಮಿಥುನ ರಾಶಿಯಲ್ಲಿ ಇದ್ದು ನಿಮ್ಮ 12ನೇ ಮನೆಯನ್ನು ನೋಡ್ತಾ ಇದ್ದಾಗ, ರಾಹು ಗ್ರಹನು 12ನೇ ಮನೆಯಲ್ಲಿ ಇದ್ದಾಗ ಖರ್ಚುಗಳು ಯಥೇಚ್ಛವಾಗಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ಬರೀ ಹಾಸ್ಪಿಟಲೈಸೇಷನ್ ಖರ್ಚು, ಇಂಥ ಖರ್ಚುಗಳು ಜಾಸ್ತಿ ಆಗುತ್ತೋ ಅದರಿಂದ ಕಮ್ಮಿ ಆಗುತ್ತೆ. ನಿಮ್ಗೆ ಏನ್ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಹಾಸ್ಪಿಟಲ್ ದುಡ್ಡು ಇಡೋಂಥದ್ದು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ಮೀನರಾಶಿಯವರ ಗುರು ಬದಲಾವಣೆ. ಇದು ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇದು ಮೀನರಾಶಿಯವರು ಆದಷ್ಟು ನೀವು ಶನಿ ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಅಂದ್ರೆ ಒಂದು ಶನಿಮಾತ್ಮನ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆನ ತಗೊಂಡೋಗಿ ನಿಮ್ ಮುಖನ ನೋಡಿ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಬೆಳಗ್ಗೆ ನೀವು ಅಲ್ಲಿ ಕೊಟ್ರೆ ಸಂಜೆ ಆಂಜನೇಯನ ದೇವಸ್ಥಾನಕ್ಕೆ ತಗೊಂಡೋಗಿ ಒಂದು ತುಳಸಿನ ಕೊಡ್ತಾ ಬನ್ನಿ. ಅದರಿಂದ ನಿಮ್ಗೇನು ನಿಧಾನ ಗತಿಯಲ್ಲಿ ಆಗ್ತಾ ಇದ್ದಂತ ಕೆಲಸ ಕಾರ್ಯಗಳೆಲ್ಲ ಇವಾಗ ಸ್ಪೀಡ್ ಆಗಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ಗುರು ಬದಲಾವಣೆಯ ಫಲಾನುಫಲಗಳು. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಯಾವ್ದೇ ಮಾಹಿತಿ ಬೇಕು ಅಂತಂದ್ರೆ, ಯಾವ್ದೇ ಒಂದು ನಿಮ್ ಜಾತಕ ಕೇಳ್ಬೇಕು ಅಂತಿದ್ರೆ, ಅಥವಾ ನಿಮ್ ದಶಾಭುಕ್ತಿಗಳು ಚೆನ್ನಾಗಿಲ್ಲ, ಅಥವಾ ನಿಮ್ಗೆ ಏನೇ ಒಂದ್ ಕೆಲ್ಸ ಕಾರ್ಯಗಳು ಕೈ ಹಾಕಿದ್ರೆ ಆಗ್ತಾ ಇಲ್ಲ, ಒಂದ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇರ್ತೀರಾ, ಅಥವಾ ಒಂದ್ ಜಾಗ ತಗೊಂಡು ಒಂದ್ ಮನೆ ಕಟ್ಬೇಕು ಅಂತ ಇರ್ತೀರಾ, ಸುಮಾರು ವರ್ಷದಿಂದ ನಿಮ್ಗೆ ಅದು ಕೈ ಗುಡ್ತಾ ಇರಲ್ಲ, ಅದು ನಿಮ್ಗೆ ಯೋಗ ಇದ್ಯೋ ಇಲ್ವೋ ಏನು ಗೊತ್ತಿರಲ್ಲ, ಅದ್ರ ಮುಂದುವರಿತಾ ಇರ್ತೀರಾ. ಯಾವ ಸಮಸ್ಯೆಗಾದ್ರೂ ಈ ಕೆಳಗೆ ಕಾಲ್ ಮಾಡಿ ನೀವು. ಇದಿಷ್ಟು ಗುರು ಬದಲಾವಣೆಯ ಫಲಗಳು. ವಂದನೆಗಳು.